ನನ್ನ ಪ್ರೀತಿಯ ಬಂಧುಗಳೇ, ಈಗ ಬಹಳ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಏನು ಅಂತಂದರೆ, ಇನ್ನು ಮಹಾಶಿವರಾತ್ರಿಯಂದು ನಾವು ಏನು ಮಾಡಬೇಕು, ಆ ಒಂದು ಶಿವನನ್ನು ಹೋಲಿಸ್ಕೋಬೇಕು ಅಂತಂದರೆ, ಈ 360 ರಾತ್ರಿಗಳಿತ್ತಲ್ಲ, ಆ 364 ರಾತ್ರಿಗಳನ್ನು ನೀವು ಹೇಗೆ ಕಳೆದ್ರೋ ಗೊತ್ತಿಲ್ಲ, ಎಷ್ಟು ವ್ಯಯ ಮಾಡಿಕೊಂಡ್ರೋ ಗೊತ್ತಿಲ್ಲ, ಎಷ್ಟು ವೇಸ್ಟ್ ಮಾಡಿದ್ರೂ ಗೊತ್ತಿಲ್ಲ. ಈ ಒಂದು ರಾತ್ರಿ ಆ 364 ರಾತ್ರಿಗಳಿಗೆ ಸಮ ಆಗುತ್ತೆ, ನೀವು ಚೆನ್ನಾಗಿ ಯೋಚಿಸಿದ್ರೆ, ಗಮನಿಸಿದ್ರೆ. ಅಂತಹ ಮಹಾಶಿವರಾತ್ರಿಯೆಂದು ಶಿವನನ್ನು ನಾವು ತೃಪ್ತಿಪಡಿಸಿದ್ದಾದರೆ ನಿಮ್ಮ ಸಂಸಾರ ಸಾಮ್ರಾಜ್ಯ ವಿಜಯಗೊಳ್ಳಲಿಕ್ಕೆ ಅವ ನಿಮಗೆ ಸಂತೃಪ್ತಿಯನ್ನು ಕೊಡುತ್ತಾನೆ, ಅವನನ್ನು ತೃಪ್ತಿಪಡಿಸಿದ್ದೇ ಆದರೆ. ಅಂತಹದ್ದು ಅಂತಂದರೆ ನೀವು ಮಾಡಲೇಬೇಕಾಗಿರತಕ್ಕಂತಹದ್ದು ಅಂತಂದರೆ, ಈ ಮಹಾಶಿವರಾತ್ರಿಯೆಂದು ಅತ್ಯಂತ ಪ್ರಧಾನವಾಗಿರತಕ್ಕಂಥ ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿರ್ತಕ್ಕಂಥ ನಾನು ತಿಳಿಸ್ತಾ ಬರ್ತೇನೆ, ಬಹುಶಃ ನಿಮ್ಗೆ ಜ್ಞಾಪಕ ಮಾಡ್ತೇನೆ, ಎಚ್ಚರಿಸ್ತಿದ್ದೇನೆ ಅಷ್ಟೇ. ಇನ್ನೆಲ್ಲ ಕೂಡ ನಿಮಗೆ ನನಗಿಂತಲೂ ತುಂಬ ಚೆನ್ನಾಗಿ ನೀವು ತಿಳಿದುಕೊಂಡಿರ್ತೀರಿ ನನ್ನ ಪ್ರೀತಿಯ ಬಂಧುಗಳೇ, ಕರ್ನಾಟಕ ಟಿವಿಯ ನೋಡುಗ ಭಕ್ತಾದಿಗಳೇ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು 5 ಅಂಶಗಳು ನಾನು ಹೇಳಿದ್ದೇನೆ. 1ನೇದು ಉಪವಾಸ, 2ನೇದು ಜಾಗರಣೆ, 3ನೇದು ಅಭಿಷೇಕ, 4ನೇದು ಬಿಲ್ಲಪತ್ರ ಅರ್ಚನೆ, 5ನೇದು ಶಿವನಾಮ ಸ್ಮರಣೆ. ಇಷ್ಟನ್ನು ಕೂಡ ನೀವೇನಾದರೂ ಮಾಡ್ತೀನಿ ಅಂತಂದರೆ ಗೊತ್ತಿಲ್ಲ, ಅವ ನಿಮಗೆ ಏನು ನೀಡಬೇಕು ಅಂತೇಳಿ ಯೋಚನೆ ಮಾಡ್ತಾನಂತೆ. ಅರೆ ಎಲ್ಲ ಕೊಟ್ಟಾಗಿದೆ, ಇನ್ನೇನಾದರೂ ವಿಶೇಷವಾಗಿರೋದು ನಾನು ಇವರು ಕೊಡಬೇಕು, ಏನದು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾನಂತೆ. ಜಗತಃ ಪಿತರು ಪಾರ್ವತಿ ಪರಮೇಶ್ವರು, ಜಗತ್ತಿನ ತಂದೆ ತಾಯಿಗಳವರಿಬ್ಬರು ಕೂಡ. ಅದಕ್ಕಾಗಿ ಮಹಾಶಿವರಾತ್ರಿ ಎಂದು ನಾವು ಮಾಡಬೇಕಾಗಿರ್ತಕ್ಕಂತಹದ್ದು ಏನು ಇದ್ದಾವೆ, ಆ ಒಂದು ಸಾಯಂಕಾಲ 6 ಗಂಟೆಯಿಂದ ಮತ್ತು ನೆಕ್ಸ್ಟ್ ಡೇ 6 ಗಂಟೆ ತನಕ 4 ಯಾಮಗಳಿರ್ತವೆ. ಅಭಿಷೇಕ ಅಂತ ನೀವೇನಾದರೂ ಪ್ರಾರಂಭಿಸಿದರೆ ಏಕಾದಶ ರುದ್ರ, ಅವನ 11 ರೂಪಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. 11 ಸಲ ನಿಮಗೇನಾದರೂ ಮಹಾನ್ಯಾಸ, ಲಘುನ್ಯಾಸ, ರುದ್ರ, ಚಮಕ ಇದೇನಾದರೂ ಬರುತ್ತೆ, ಅದ್ಭುತವಾಗಿ ನೀವು ಅಭಿಷೇಕವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಶಿವನಿಗೆ. ಮೊದಲೇ ಅಭಿಷೇಕ ಪ್ರಿಯಾವ, ಬಹಳ ತೃಪ್ತನಾಗ್ತಾನಂತೆ ಅವ, ಅಭಿಷೇಕಕ್ಕೆ ಮಾತ್ರ ಒಲಿದು ಬಿಡ್ತಾನವ, ಅಷ್ಟೊಂದು ಖುಷಿ, ನೃತ್ಯ ತಾಂಡವವನ್ನು ಮಾಡಿಬಿಡ್ತಾನಂತೆ ನೀವು ಅಭಿಷೇಕ ಮಾಡಬೇಕಾದ್ರಲ್ಲೂ ಶ್ರದ್ಧೆ ಭಕ್ತಿಯಿಂದ ನಾವೇನಾದರೂ ಶಿವನಿಗೆ ಅಭಿಷೇಕವನ್ನು ಮಾಡಿದ್ದೆ ಆದರೆ. ಏನು ಅಭಿಷೇಕವನ್ನು ಮಾಡಿದಾಗ ಏನು ಹೇಳುತ್ತೆ ನಮಗೆ ನೋಡಿ, ಈ ಒಂದು ರುದ್ರವನ್ನು ಅಥವಾ ಯಾರಾದರೂ ನಿಮಗೆ ಗೊತ್ತಿರತಕ್ಕಂಥ ಗುರುಗಳನ್ನು, ಗೊತ್ತಿರತಕ್ಕಂಥ ಪುರೋಹಿತರನ್ನು, ಗೊತ್ತಿರತಕ್ಕಂಥ ಅರ್ಚಕರನ್ನು ಕರೆದುಕೊಂಡು ನೀವು ಆ ಒಂದು ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ 6 ಗಂಟೆಗೆ ಒಂದು ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಇನ್ನು 6 ಗಂಟೆ ಆದಮೇಲೆ 3 ತಾಸಿಗೆ ಒಂದು ಯಾಮ ಅಂತ ಕರೀತಾರೆ, ಒಂದು ಜಾಮ ಅಂತ ಕರೀತಾರೆ. 3 ತಾಸಿಗೆ ಅಂದರೆ 6ಕ್ಕೆ ಒಂದು ಅಭಿಷೇಕ, 9ಕ್ಕೆ ಒಂದು ಅಭಿಷೇಕ, ರಾತ್ರಿ 12ಕ್ಕೆ ಒಂದು ಅಭಿಷೇಕ, ಮತ್ತು ನೀವು 3 ಗಂಟೆಗೆ ಒಂದು ಅಭಿಷೇಕ, ಮತ್ತು ಮಾಡ್ತಕ್ಕಂಥದ್ದು 6 ಗಂಟೆಗೆ. ಈ ರೀತಿಯಾಗಿ ಅಭಿಷೇಕಾದಿಗಳನ್ನು ನಾವು ಮಾಡ್ತಾ ಬರ್ತೀವಿ ಅಂತಂದರೆ ವಿಶೇಷವಾಗಿರ್ತಕ್ಕಂಥದ್ದು ಏನು ನಮಗೆ ಭಗವಂತ ದಯಪಾಲಿಸ್ತಾನಂತಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ರಾತ್ರಿ 12 ಗಂಟೆಗೆ ಲಿಂಗೋದ್ಭವ ಆಗ್ತಕ್ಕಂಥದ್ದು, ಲಿಂಗ ಉದ್ಭವ ಆಗ್ತಕ್ಕಂತಹದ್ದು ಅಂತ ಹೇಳುತ್ತೆ. ಅಂದು ರಾತ್ರಿ ಕೃಷ್ಣ ಅಷ್ಟಮಿಯಿಂದ ರಾತ್ರಿ 12 ಗಂಟೆಗೆ ಎಪ್ಪುಗಟ್ಟಿದ ಕಪ್ಪು ರಾತ್ರಿ, ಅದೇ ಎಪ್ಪುಗಟ್ಟಿದ ಕಪ್ಪು ರಾತ್ರಿ ಈ ಒಂದು ಮಹಾಶಿವರಾತ್ರಿ 12 ಗಂಟೆಗೆ ಶಿವ ಇಲ್ಲಿ ಉದ್ಭವ ಆಗ್ತಾನೆ, ಅಲ್ಲಿ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ನೀವು 1 ನಿಮಿಷ ಇಲ್ಲಿ ಗಮನಿಸಲೇಬೇಕಾಗಿರತಕ್ಕಂಥದ್ದು, ಅಭಿಷೇಕಾದಿಗಳನ್ನು ಮಾಡ್ತಕ್ಕಂಥಂದರೆ ಅವನಿಗೆ ನಮಗೆ ಈ ಜನ್ಮವನ್ನು ಕೊಟ್ಟಿದೆಯಾ, ಈ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳನ್ನು ಕೊಟ್ಟಿದೆಯಾ, ಇದರಿಂದ ಕೃತಜ್ಞತೆ ಹೇಳ್ತಕ್ಕಂಥದ್ದು. ನನಗೆ ಸ್ನಾನ ಮಾಡಲಿಕ್ಕೆ ನೀರು ಕೊಟ್ಟಿದೆಯಾ ಅಂತ ಒಂದು ಕೃತಜ್ಞತಾ ಭಾವದಿಂದ ಅವನಿಗೆ ಸ್ನಾನ ಮಾಡಿಸ್ತಕ್ಕಂತಹದ್ದು ಈ ಒಂದು ಪಂಚಾಮೃತ ಅಭಿಷೇಕದೊಂದಿಗೆ ಅವನನ್ನು ತೃಪ್ತಿಪಡಿಸ್ತಕ್ಕಂತಹ ಭಾವಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ನನಗೆ ಅದು ಕೊಡು ಇದು ಕೊಡು ಅಂತ ಕೇಳಲಿಕ್ಕಲ್ಲ, ಬಹುಶಃ ಅವನಿಗೊಂದು ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು, ಒಂದು ಕೃತಜ್ಞತೆ ಹೇಳ್ತಕ್ಕಂತಹದ್ದನ್ನು ನೀವು ರೂಢಿಸಿಕೊಂಡ್ರೆ ಬಹುಶಃ ಈ ಭಾವನೆ ನಿಮ್ಮ ಒಳಗಡೆ ಬಂದುಬಿಟ್ರೆ ಇನ್ನು ನಿಮಗೆ ನೀವೇನು ಕೇಳಬೇಕಾಗಿಲ್ಲ. ಕೇಳಿ ಪಡ್ಕೊಳ್ಳೋದು ಸಮಂಜಸವಲ್ಲ, ಕೇಳದೇ ಪಡ್ಕೊಳ್ಳೋದಿದೆಯಲ್ಲ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ, ಗೌರವ ಇದೆ. ಆಪತ್ತು ವಿಪತ್ತುಗಳನ್ನ ಹೋಗಲಾಡಿಸ್ತಕ್ಕಂಥ ಸಂಪತ್ತು ಅವನು ಕೊಟ್ಟು ಬಿಡುತ್ತಾನಂತೆ. ಅಂತಹ ಶ್ರದ್ಧೆ ಭಕ್ತಿಯಿಂದ ತಾವೇನಾದರೂ ಮಾಡಿದ್ರೆ ಆ ಅಭಿಷೇಕವನ್ನು, ಇನ್ನು ಆ ಪಂಚಾಮೃತ ಅಭಿಷೇಕ ಮಾಡಬೇಕಾದ್ರೆ ಬಹುಶಃ ನಮಗೆ ಅದು ಯಾವುದೂ ಬರೋದಿಲ್ಲ ಅಂತಂದರೆ ಶಿವನಾಮ ಸ್ಮರಣೆಯಿಂದ ಶಿವನಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು, ಲಿಂಗಾಷ್ಟಕ, ಅದನ್ನು ಬಿಲ್ವದ ಅರ್ಚನೆ ಮಾಡ್ತಕ್ಕಂಥದ್ದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತಕ್ಕಂತಹದ್ದನ್ನು ನೀವು ಮಾಡ್ತಾ ಅಭಿಷೇಕವನ್ನು ಮಾಡ್ತೀನಿ ಅನ್ನೋದಾದರೆ ಇನ್ನು ನಿಮ್ಮ ಭಕ್ತಿಗೆ ಸಾಟಿ ಇಲ್ಲದೆ ಅವ ಏನು ಬೇಕಾದರೂ ಕೂಡ ನೀಡಬಲ್ಲ. ಅಂತಹದ್ದು ಅಂತಂದರೆ ಬಹಳ ವಿಶೇಷವಾಗಿರತಕ್ಕಂಥದ್ದು ಅಭಿಷೇಕವನ್ನು
ತಾವು ಈ ಒಂದು ಮಹಾಶಿವರಾತ್ರಿ ಎಂದು ಮಾಡತಕ್ಕಂತಹದ್ದು. ಅಥವಾ ಎಲ್ಲಾದರೂ ಮಾಡ್ತಾ ಇದ್ದರೆ ನೀವು ಅಲ್ಲಿ ಅವರ ಜೊತೆಗೆ ಸಹಕರಿಸ್ತಕ್ಕಂತಹದ್ದನ್ನು ಮಾಡಿಕೊಳ್ಳಬೇಕಾಗತ್ತೆ ಅಭಿಷೇಕ. ಇನ್ನು ಎರಡನೆಯದು ನಿಮ್ಗೆ ಗೊತ್ತಿರತಕ್ಕಂತಹದ್ದು ಉಪವಾಸ. ಉಪವಾಸ ಅಂದರೆ ಸುಮಾರು 2-3 ಅರ್ಥ ಕೊಡ್ತಕ್ಕಂತಹದ್ದು. ನೀವು ಹೇಗೆ ಅಂತಂದರೆ ಊಟವನ್ನು ಮಾಡಿದಾಗ ಬಹುಶಃ ನಮಗೆ ನಿದ್ದೆ ಬರುವ ಸಂಭವ ಇರುತ್ತೆ, ಅಥವಾ ಆಕಳಿಗೆ ಬರತಕ್ಕಂತಹದ್ದು, ನಿದ್ರೆಗೆ ಜಾಸ್ತಿ ಇವೆಲ್ಲ ಇರುತ್ತೆ. ಅದಕ್ಕಾಗಿಯೇ ಅವತ್ತು ಏನು ಕೂಡ ಆಹಾರವನ್ನು ತೆಗೆದುಕೊಳ್ಳದಿರತಕ್ಕಂತಹದ್ದು. ಇನ್ನೊಂದು ನಮಗೆ ಇಲ್ಲಿ ಬೆನಿಫಿಟ್ ಏನಂತಂದರೆ ಆಹಾರವನ್ನು ತೆಗೆದುಕೊಳ್ಳದೇ ಇದ್ದಾಗ ನಮ್ಮ ಒಳಗಡೆ ಆ ಫ್ಯಾಟ್ ಅಂತ ಇರುತ್ತಲ್ಲ ಅದು ಕೂಡ ಕರಗ್ತಾ ಬರುತ್ತಂತೆ ವಿಜ್ಞಾನದ ಮಾತಾಗಿದ್ದರೆ. ಎರಡನೇದು ಭಕ್ತಿ ಪರವಶವಾಗಿರತಕ್ಕಂಥದ್ದು. ಉಪ ಅಂತಂದರೆ ಹತ್ತಿರ, ವಾಸ ಅಂದರೆ ಇರ್ತೇನೆ ಅಂತ. ಈ ದಿನ ಪೂರ್ಣವಾಗಿ ನಿನ್ನ ಹತ್ತಿರ ಇರ್ತೇನೆ ಸ್ವಾಮಿ, ನಿನ್ನ ಸೇವೆಯಲ್ಲಿ ತಲ್ಲಿನಾಗ್ತೇನೆ ತಂದೆ ಅಂತಕ್ಕಂತಹದ್ದು ಮನೋಭಾವನೆಯನ್ನು ಇಟ್ಟುಕೊಂಡು ನಾವು ಅವನ ಬಳಿ ಇವತ್ತಿರತಕ್ಕಂತಹದ್ದನ್ನು ಮಾಡಿಕೊಳ್ತೀವಿ. ಹಾಗಂತೇಳಿ ನಾವು ಹೇಗೇಗೋ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ಅವನ ಒಂದು ನಾಮ ಸಂಕೀರ್ತನೆಯಲ್ಲೇ ಕೂಡ ತೊಡ್ಕೊಂಡ್ಬಿಡ್ತಕ್ಕಂತಹದ್ದು. ಏನು ಅಂತಂದರೆ ಈ ಅಷ್ಟೋತ್ರ ಆಗಿರ್ಬೋದು, ಅದು ರುದ್ರ ನಮಕ ಚಮಕ ಅಂತಂದರೆ ಅವನ್ನ ಹೊಗಳೋದು ಅಂತ ನಾವು ಅಂದುಕೊಂಡಿರ್ತೀವಿ. ಆದರೆ ಇದಕ್ಕಿಂತಲೂ ಭಿನ್ನವಾಗಿ ನಾವು ತಿಳ್ಕೊಳ್ಳೋದೇ ಆದರೆ ಎಲ್ಲರಲ್ಲೂ ಕೂಡ ನೀವೆಲ್ಲೋ ಒಂದು ಕಡೆ ನಿಮ್ಮ ಮನೆ ಹತ್ರ ಒಂದು ನಾಯಿ ಬಂದ್ಬಿಡುತ್ತೆ ಅಂತಂದರೆ ಹಸಿದು ಅದಕ್ಕೆ ಅನ್ನವನ್ನು ಕೊಟ್ಟಾಗ ಅದರ ರೂಪದಲ್ಲಿ ಅವ ಬಂದಿದ್ದಾನೆ ಅಂತ. ಇನ್ಯಾರಾದರೂ ಬಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಶಿವನನ್ನೇ ಕಾಣತಕ್ಕಂತಹದ್ದೇ ರುದ್ರ ನಮಕ ಚಮಕದ ಅರ್ಥ. ಪ್ರತಿಯೊಬ್ಬರಲ್ಲೂ ಕೂಡ ಶಿವ 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 ಶಿವನಿದ್ದಾನೆ ಅಂತಕ್ಕಂಥದ್ದು. ನೀವು ಯಾವುದೇ ಜಾತಿ ಮತ ಪಂಥ ಅನ್ನೋದು ಎಲ್ಲರಲ್ಲೂ ಕೂಡ ಇಡೀ ನಭೋಮಂಡಲವೇ ಅವನು ಆವಿರ್ಭವಿಸಿರ್ತಕ್ಕಂತಹದ್ದು ದಿನ ಆಗಿರುತ್ತೆ. ಅಂತಹ ಮಹಾಶಿವರಾತ್ರಿಯಂದು ಅಭಿಷೇಕ ಉಪವಾಸವನ್ನು ಮಾಡ್ತಕ್ಕಂತಹದ್ದು, ಅವನ ಹತ್ತಿರ ಇದ್ದು ನಾಮಸ್ಮರಣೆ ಮಾಡ್ತಕ್ಕಂಥದ್ದು. 365 ದಿನಗಳು ಈ ಜನ್ಮ ಇರೋದೇ ಅದಕ್ಕೆ ಸಾರ್ಥಕ ಮಾಡಿಕೊಳ್ಳಲಿಕ್ಕೆ. ನಾವು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಹೋಗಿರಲ್ಲ, ನಾವು ಯಾವುದೋ ಒಂದು ಸಾಧನೆ ಮಾಡ್ತಾ ವೇದನೆ ಅನುಭವಿಸ್ಕೊಂಡೇ ಇರ್ಲಿಕ್ಕೆ ಹೋಗ್ಬಿಡ್ತೀವಿ. ಅಂಥ ಸಾಧನೆ ಮಾಡಬೇಕಾದ್ರೂ ಕೂಡ ಇವಾಗ ಕೃಪೆ ಆಗಬೇಕಲ್ಲ, ಆ ಕೃಪೆನೇ ನೀವು ಪಡೆದುಕೊಂಡ್ರೆ ಸಾಧನೆ ಮಾಡುತ್ತೀರಿ, ವೇದನೆಯನ್ನು ದೂರ ಇಡುತ್ತೀರಿ. ಹಾಗಾಗಿ ನೀವು ನಿಮ್ಮ ಗಮ್ಯವನ್ನು, ನಿಮ್ಮ ಗಮನವನ್ನು ಈ ಕಡೆ ಕೊಡೋದೇ ಆದರೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಇನ್ನು ಜಾಗರಣೆ ಅಂತಂದರೆ ಆ ಜಾಗರಣೆಯನ್ನು ನಾವು ಯಾವುದೋ ಒಂದು ಸಿನಿಮಾ ನೋಡೋ ಮುಖಾಂತರವೋ ಅಥವಾ ಹರಟೆ ಹೊಡಿತಕ್ಕಂಥದ್ದು, ಇನ್ಯಾವುದೋ ಅಂತ್ಯಾಕ್ಷರ ಆಡ್ತಕ್ಕಂಥದ್ದು, ಬೇರೆ ಇಸ್ಪೀಟ್ ಆಡ್ತಕ್ಕಂಥದ್ದು, ಕಾರ್ಡ್ ಆಡ್ತಕ್ಕಂಥದ್ದು, ಚೌಕಾಬಾರ, ಇದು ಅತ್ಯಂತ ಮೂರ್ಖತನದ ಪರಮಾವಧಿ. ಇದು ಪ್ರಯೋಜನಕ್ಕೆ ಬಾರದು. ಇನ್ನೂ ಕೂಡ ಬಹುಶಃ ನಿಮ್ಗೆ ಅಷ್ಟು ಓಂ ನಮಃ ಶಿವಾಯ ಅಂದಾಗ ಒಂದಷ್ಟು ಶಿವನಿಗೆ ಸಂಬಂಧಪಟ್ಟ ಅಂಶ ನಿಮ್ಮಲ್ಲಿ ಇತ್ತೇನೋ, ಇವೆಲ್ಲ ಮಾಡಿದ್ದಕ್ಕೆ ಮತ್ತು ಎಕ್ಕುಟ್ಟದ್ದು, ಪ್ರಯೋಜನಕ್ಕೆ ಬರಲಿಲ್ಲ. ಅದಕ್ಕಾಗಿ ಇದು ಯಾವುದನ್ನು ಕೂಡ ಮಾಡಬೇಡಿ, ಅಪ್ಪಿತಪ್ಪಿಯೂ ಕೂಡ ಈ ಕೆಲಸಗಳನ್ನು ಮಾಡಬೇಡಿ ನೀವು. ಇನ್ನು ಜಾಗರಣೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಗೊತ್ತಿಲ್ಲ, ನಮಗೆ ಸಮಯವೇ ಗೊತ್ತಿಲ್ಲದೆ ಅವನ ನಾಮಸ್ಮರಣೆ ಮಾಡ್ತಾ ಸಮಯವನ್ನು ಕಳೆದೋಗಿರ್ತಕ್ಕಂಥದ್ದು. ಅಂದರೆ ನಿದ್ರೆಯೂ ಬಾರದ ಹಾಗೆ ಅವನನ್ನು ನಾವು ನೋಡಿಬಿಟ್ಟಿದ್ವಿ. ಯಾಕಂತಂದರೆ ನಮಗೆ ಪಂಚೇಂದ್ರಿಯಗಳು ಕಣ್ಣು ನೋಡ್ತಾ ಇತ್ತಲ್ಲ, ಏನಪ್ಪ ಏನು ಅದ್ಭುತವಾಗಿದೆ ಕಣಯ್ಯ, ನಿನ್ನ ಹಾರ ಕೇಯೂರ ಆ ನಾಗ ಕಂಠಿ ಏನಿರ್ತಕ್ಕಂಥ ನೋಡ್ತಾ ಇದ್ದರೆ ಅವನಿಗೆ ಹಾಕಿರ್ತಕ್ಕಂಥ ಬಣ್ಣ ಬಣ್ಣದ ಹೂವುಗಳು, ಆ ಬೆಲ್ವ ದಳೆಗಳು, ಆ ಒಂದು ವಸ್ತ್ರ ಆಭರಣ ಮುಕುಟಕ್ಕೆ ಎಲ್ಲವೂ ಕೂಡ ನೋಡ್ತಾ ತಲ್ಲೇನರಾಗ್ಬಿಡತಕ್ಕಂಥದ್ದು. ಅಂದರೆ ಕಣ್ಣಿಗೆ ಆನಂದವನ್ನು ಮಾಡಿಕೊಡ್ತಕ್ಕಂಥದ್ದು, ಅವನನ್ನು ವಿಧವಾಗಿ ಅರ್ಚಿಸ್ತಕ್ಕಂತಹದ್ದು. ಏನು ಮಾಡಿದ್ದೇನೋ ಗೊತ್ತಿಲ್ಲ ಈ ಕೈಗಳಿಂದ, ಎಂತಹದ್ದು ಪಾಪದ ಕೆಲಸ ಮಾಡಿದ್ದೇನೋ ಗೊತ್ತಿಲ್ಲ ಈ ಕೈಗಳಿಂದ. ಇವತ್ತಾದರೂ ಅಟ್ಲೀಸ್ಟ್ ಕೊನೆ ಪಕ್ಷ ಈ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ನಿನ್ನನ್ನು ಅರ್ಚಿಸ್ತೀನಿ ಕಣೆ ಅಂಥೇಳಿ ಬಿಲ್ವ ದಳದಿಂದ ಅರ್ಚನೆ ಮಾಡ್ತಕ್ಕಂಥ. ಹಾಗಂತೇಳಿ ಬಿಲ್ವ ದಳಗಳನ್ನು ನಾವು ತೆಗೆದುಕೊಂಡು ಬಂದು ಶುಭ್ರವನ್ನು ಮಾಡದೆ ಅರ್ಪಣೆ ಮಾಡ್ತಕ್ಕ ಸಮಂಜಸವಲ್ಲ. ಒಂದಷ್ಟು ಬಿಲ್ವ ಮರದಿಂದ ಬಿಲ್ವ ದಳಗಳನ್ನು ವ್ಯವಸ್ಥೆ ಮಾಡಿಕೊಂಡು ತೆಗೆದು ಬಂದು ಅದನ್ನು ಶುಭ್ರಗೊಳಿಸ್ಕೊಳ್ತಾ ಒಂದಷ್ಟು ಜನಕ್ಕೆ ಯಾರಿಗಾದರೂ ಕೊಟ್ಟು ನೀವು ಕೂಡ ಮನೆಯಲ್ಲಿ ಅರ್ಚನೆ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ಲಿಂಗವನ್ನು ಇಟ್ಕೊಳ್ತಕ್ಕಂಥದ್ದು, ಬೆಳ್ಳಿದಾಗಿರಬಹುದು ಅಥವಾ ಪಂಚಲೋಹದಾಗಿರ್ಬೋದು, ಹಿತ್ತಾಳದಾಗಿರ್ಬೋದು ಇಟ್ಕೊಂಡು ಅರ್ಚನೆ ಮಾಡ್ತಕ್ಕಂಥದ್ದನ್ನು ಮಾಡಿಕೊಳ್ತಾರೆ. ಖುಷಿಯಾಗಿ ಆ ಶಿವನ ಅಷ್ಟೋತ್ರ ಹೇಳ್ಕೊಳ್ತಾ ಆ ಸ್ವಾಮಿಗೆ ಅರ್ಪಣೆ ಮಾಡ್ತೀರಿ ಕಣ್ರಿ. ನೀವು ವರ್ಷ ಪೂರ್ತಿ ಮಾಡಿದಷ್ಟು ಫಲ ಸಿಗಬೇಕು ಅಂತಂದರೆ ಈ ಶಿವರಾತ್ರಿ ಅಟ್ಲೀಸ್ಟ್ ಈ ಒಂದು ದಿನ ಆದರೂ ಮಾಡಿದರೆ ನಮಗೆ ಸಿಗ್ತಕ್ಕಂಥದ್ದು. ನಮಗೆ ಕೋಟಿ 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 ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪ ಪರಿಪೂರ್ಣ ತೊಳೆದೋಗ್ತಕ್ಕಂತಹದ್ದು. ಹೇಗೆ ನಾವು ಸ್ನಾನ ಮಾಡೋದು ಶುಭ್ರ ಆಗ್ತೀವಂತ ನಮ್ಮ ಮನಸ್ಸಿಗೆ ಒಂದು ಮುದ ಕೊಡುತ್ತೋ ಹಾಗೆ ಈ ಶಿವನಾಮ ಸ್ಮರಣೆಯಿಂದ ನಿಮ್ಮ ಜನ್ಮ ಧನ್ಯತಾ ಭಾವಕ್ಕೆ ಆಗ್ತಕ್ಕಂಥದ್ದು. ಮುಂದೆ ಆಗ್ತಕ್ಕಂತಹ ಆಗಿರಬಹುದಾಗಿರತಕ್ಕಂಥ ಎಂದೋ ಆಗುವಂತಹದ್ದು ಈ ದುರ್ಘಟನೆಗಳು, ಆಘಾತಗಳು, ಈ ಅಪಘಾತಗಳು, ನೋವುಗಳು, ಕಷ್ಟಗಳಿಗೆ ಇವೆಲ್ಲ ಕೂಡ ಇತಿಶ್ರೀ ಇರ್ತಕ್ಕಂಥದ್ದು ಒಂದು ಅದ್ಭುತವಾಗಿರತಕ್ಕಂಥ ದಿನ ಅಂತ ಹೇಳಬಹುದು. ಯಾರೊಬ್ಬ ಒಂದು ವಿದ್ಯಾರ್ಥಿ IIT ನಾಲೆಡ್ಜ್ ಇಟ್ಕೊಂಡು ಅವನು ಚೆನ್ನಾಗಿ ಓದಿದ್ದಾನೆ ಕಣ್ರಿ, ಚೆನ್ನಾಗಿ ಓದಿದ್ದಾನೆ, ಇನ್ನೇನು ಎಕ್ಸಾಮ್ ಬರೀಬೇಕು, ಯಾವುದೋ ಕಾರಣದಿಂದ ಎಕ್ಸಾಮ್ ಬರೀಲಿಕ್ಕೆ ಆಗಲಿಲ್ಲ.
ಏನು ಮಾಡ್ತಾವೆ ನಾಲೆಡ್ಜು? ಏನು ಮಾಡ್ತು? ಇನ್ನು ಮುಂದಿನ ತರಗತಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ನೀವು ಅಷ್ಟೇ ಅತಿ ಬುದ್ಧಿವಂತರಾಗಿರಬಹುದು. ಏನೇನೋ ಅದು ಇದು ಅಂತ ಹೇಳ್ಕೊಂಡು ಈ ದಿನ ನೀವು ಬಳಸ್ಕೊಂಡಿಲ್ಲ ಅಂತಂದರೆ ನೀವು ಅಷ್ಟೇ ಇರ್ತೀರಿ, ನಿಮಗೆ ನೀವೇ ಬುದ್ಧಿವಂತರಾಗಿರ್ತೀರಿ. ಅದು ಪ್ರಯೋಜನಕ್ಕೆ ಬಾರದ ಬುದ್ಧಿವಂತಿಕೆ ಆಗಿರುತ್ತೆ. ಹೊಗಳು ಬಂಟತನ ಬಿದ್ದಿರುತ್ತೆ ಅಷ್ಟು ನಮ್ಮ ಸುತ್ತ. ಹಾಗಾಗಿ ಇವತ್ತು ಈ ದಿನವನ್ನು ನಿಮ್ಮ ಸಾಯುಜ್ಯ ಸ್ಥಿತಿಯನ್ನು ತಲುಪಬೇಕಾದರೆ ಅತ್ಯಂತ ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಈ ದಿನ ನಮಗೆ ನಮ್ಮ ತನವನ್ನು ಹೇಗೆ ಬಳಸ್ಕೊಳ್ಬೇಕು ಅಂತಂದರೆ ಬಹಳ ಅದ್ಭುತವಾಗಿರತಕ್ಕಂತಹದ್ದರ ಜೊತೆಗೆ ನಾವು ಆ ಒಂದು ಜಾಗರಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ ಬಿಲ್ವದಳ ಅರ್ಚನೆ ಮಾಡಬೇಕಾದ್ರೆ ಆ 3 ತ್ರಿದಳಂ ತ್ರಿಗುಣಾಕಾರಂ ಏನು ಆ ಗುಣಗಳು ಅವನಲ್ಲೆದ್ದು ಕಾಣುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡುತ್ತಾ ಅವನಿಗೆ ಅರ್ಪಣೆ ಮಾಡಿದ್ದೆ ಆದರೆ ಬಹುಶಃ ಶಿವನ ಪಾದಕ್ಕೆ ಇದು ಬಿದ್ದಿದೆ, ಶಿವನ ಪಾದಕ್ಕೆ ಹಾಕಿದ್ದೀನಿ. ಈಗ ನಿಮ್ಮ ತಂದೆ ತಾಯಿಯನ್ನ ಕೂರಿಸ್ಕೊಂಡು ಒಂದು ದಿವಸ ಪಾದ ಪೂಜೆ ಮಾಡೋದು ಹೇಗೆ ತೊಳೆದಾಗ ಮೆತ್ತಗೆ ನಿಮಗೆ ನೋಡೋವಂಥದ್ದು ಮುಟ್ಟುವಂಥದ್ದು ಅಲ್ಲಿ ಸ್ಪರ್ಶ ಆಗೋಂಥ ಭಾವನೆ ಗೊತ್ತಾಗುತ್ತೆ. ಹಾಗೆ ಶಿವನಿಗೆ ನೀವು ಮಾಡಬೇಕಾದ್ರೆ ಆ ಭಾವನೆಯಿಂದ ನೀವು ಮಾಡಿಬಿಟ್ಟಿದ್ದೀರಿ ಅಂತಂದರೆ ಇನ್ನು ನಾನು ಏನು ಹೇಳಬೇಕಾಗಿಲ್ಲ. ಅಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ಒಟ್ಟಾರೆ ಒಂದು ದಿನ ನಿಮಗೆ ಹಸಿವಾಗ್ತಾ ಇದೆಯಾ, ನೋವಾಗ್ತಾ ಇದೆಯಾ, ದುಃಖ ದುಮ್ಮನ ಏನು ಗೋಚರ ಆಗ್ತಾಯಿಲ್ಲ. ಒಟ್ಟಾರೆ ಅವನ ಸ್ಮರಣೆ ಹಿದ್ದು ಬಿಡ್ತಕ್ಕಂಥದ್ದು. 6 ಗಂಟೆ ಪೂಜೆ ಆದರೆ ಇಷ್ಟು ನಾನು ಹೇಳಿರ್ತಕ್ಕಂತಹದ್ದು 6 ಗಂಟೆಯದು ಒಂದು ಅಭಿಷೇಕ. ಇನ್ನು ರಾತ್ರಿ ಮಾಡ್ತಕ್ಕಂತಹದ್ದು 9 ಗಂಟೆಗೆ 12 ಗಂಟೆಗೆ ಒಂದು ಅಭಿಷೇಕ. ಯಾವುದು ನಮ್ಮ ಕೈಲಾಗಲಿಲ್ಲ ಅಂತಂದರೆ ಒಂದು ಅಭಿಷೇಕ ಆದರೂ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ಖುಷಿಯಾಗಿ ಸಂತೋಷವಾಗಿ ಮಾಡಿಕೊಳ್ಳಿ. ಸಹಸ್ರನಾಮಾರ್ಚನೆ ಮಾಡಿಕೊಳ್ಳಿ. ಆಗಲಿಲ್ಲ ಅಷ್ಟೋತ್ತರ ಆದರೂ ಮಾಡಿಕೊಳ್ಳುತ್ತಾ ಬರ್ತಕ್ಕಂಥದ್ದು. ಏನು ಅಭಿಷೇಕವನ್ನು, ಜಾಗರಣೆಯನ್ನು, ಉಪವಾಸವನ್ನು, ಬಿಲ್ವ ದಳವನ್ನು ಅರ್ಚನೆ ಮಾಡ್ತಕ್ಕಂತಹದ್ದು, ಶಿವನಾಮ ಸಂಕೀರ್ತನೆ. ನಿಮಗೆ ಹಾಡು ಬರುತ್ತೆ ಶಿವನಿಗೆ ಸಂಬಂಧಪಡ್ತಕ್ಕಂಥದ್ದು, ಅದನ್ನು ಕೇಳಿ. ಅಥವಾ ಶಿವನಿಗೆ ಸಂಬಂಧಪಟ್ಟಾಗ ಯೂಟ್ಯೂಬಲ್ಲಿ ಬೇಕಾದಷ್ಟು ನಿಮಗೆ ಮಂತ್ರ ಬರ್ತವೆ, ಕತೆ ಬರ್ತವೆ, ಲಿಂಗ ಪುರಾಣ ಬರುತ್ತೆ. ಯಾರಾದರೂ ಹಿರಿಯರು, ಗುರುಗಳು, ಮಠಾಧೀಶರು ಎಲ್ಲ ಕೂಡ ನಿಮಗೆ ಶಿವನ ಬಗ್ಗೆ ತಿಳಿಸಿ ಅದನ್ನು ಕೇಳ್ತಕ್ಕಂತಹದ್ದು. ನಿಮ್ಮ ಮಠದ ಗುರುಗಳ ಬಳಿನೋ ನಿಮಗೆ ಸಂಬಂಧಪಟ್ಟ ಗುರುಗಳ ಬಳಿ ಆಶೀರ್ವಾದವನ್ನು ಅಥವಾ ಅವರಿಗೆ ಶಿವನನ್ನು ಕುರಿತು ಕೇಳಿಸ್ಕೊಳ್ತಕ್ಕಂಥ ಇವೆಲ್ಲವೂ ಕೂಡ ನೀವೇನಾದರೂ ಕೂಡ ತಿಳ್ಕೊಳ್ತೀನಿ ಅಂತಂದರೆ ಈಗ ನೀವು ಒಂದು ಮಂತ್ರ ಎಲ್ರಿಗೂ ಬರೋವಂಥದ್ದೇ. ತ್ರಯಂಬಕೈ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ್ಮ ಬಂಧನ ಮೃತ್ಯು ಮುಕ್ಷಿಮಾಮೃತಾತ್. ಏನು ಗೊತ್ತಾ, ಇದು ಬಹಳ ಅದ್ಭುತವಾಗಿರತಕ್ಕಂತಹ ಮಂತ್ರ. ಇದು ಅತ್ಯಂತ ಪರಮ ಪವಿತ್ರವಾಗಿರತಕ್ಕಂತಹ ಮಂತ್ರ. ಇದು ಹೇಗೆ ಅದನ್ನು ಹೇಳಬೇಕು ಅಂತಂದರೆ ಸಂಪೂರ್ಣವಾಗಿರ್ತಕ್ಕಂಥದ್ದು. ಯಾರೋ ಒಬ್ಬ ರಕ್ಕಸ ಆ ಶಿವನನ್ನು ಕುರಿತು ತಪಸ್ಸು ಮಾಡ್ತಿರ್ತಾನೆ. ಅವನ ಒಂದು ಭಕ್ತಿಗೆ ಶಿವ ಮೆಚ್ಚಿ, ಅಯ್ಯ ನಿನ್ನ ಭಕ್ತಿಗೆ ಮೆಚ್ಚಿದ್ದಾನೆ, ಏನು ಕೇಳು ಅಂತ ಕೇಳ್ತಾನೆ. ಏನಿಲ್ಲ ಸ್ವಾಮಿ, ನನ್ನ ಜನ್ಮ ಈ ಪೂರ್ಣ ಜನ್ಮ ನನಗೆ ಸುವಾಸನಯುಕ್ತವಾಗಿರಬೇಕು ಅಂತ ಹೇಳುತ್ತಾನೆ, ವರವನ್ನು ಕೊಡು ಅಂತ ಕೇಳ್ತಾನೆ. ಅಂದರೆ ಸುವಾಸನಯುಕ್ತವಾಗಿರೋ ಜನ್ಮ ನನ್ನದಾಗಬೇಕು ಅಂತ ಹೇಳ್ತಾನೆ. ಆಗ ಶಿವ ತಥಾಸ್ತು ಅಂತೇಳಿ ಆಶೀರ್ವಚನವನ್ನು ಮಾಡ್ತಾನೆ. ಆಗ ಅವನು, ನೀವು ನೋಡಿರ್ಬೋದು, ಈಗ ನೀವು ಗೂಗಲ್ಗೆ ಹೋಗಿ ಹೊಡೆದ್ರೆ ಪುನುಗು ಅಂತ ಹೊಡೆದು ಸಿಗುತ್ತೆ, ಪುನುಗು ಬೆಕ್ಕು ಅಂತ ಬರುತ್ತೆ. ಅಂತಹ ಪುನುಗು ಬೆಕ್ಕಾಗ್ತಾನೆ. ಅದೇನು ಗೊತ್ತಾ, ಸಂಪೂರ್ಣವಾಗಿ ಅದೆಲ್ಲಿದ್ರೂ ಕೂಡ ಅಷ್ಟೊಂದು ಸುವಾಸನಯುಕ್ತವಾಗಿರತಕ್ಕಂತಹದ್ದು. ಅದರ ಮಲಮೂತ್ರಗಳು ಅಷ್ಟೊಂದು ಸುವಾಸನೆ ಇರುತ್ತೆ. ಆ ಪುನುಗನ್ನು ತೆಗೆದುಬಿಟ್ಟು ಈ ತಿರುಪತಿಯ ಶ್ರೀನಿವಾಸನಿಗೆ ಎಲ್ಲ ಕಡೆ ಲೇಪನೆ ಮಾಡಿ ಅಭಿಷೇಕ ಮಾಡ್ತಾರೆ. ಎಲ್ಲಿ ಆ ಪುನುಗಿರುತ್ತೋ ಅಟ್ರಾಕ್ಷನ್ ಆಗ್ತಕ್ಕಂಥದ್ದು. ಒಂದು ಸಲ ಪಾರ್ವತಿನೇ ಕೇಳ್ತಾಳೆ, ಏನು ಸ್ವಾಮಿ ಇಷ್ಟೊಂದು ನೀನು ಸುವಾಸಯುಕ್ತವಾಗಿದೆಯಲ್ಲ ಅಂತ ಕೇಳ್ತಾಳೆ. ನಾನು ಯಾವಾಗಲೂ ಅಷ್ಟೇ ಸುವಾಸಯುಕ್ತವಾಗಿದ್ದೀನಿ. ಈ ದಿನ ಅಂತ ನನ್ನ ಭಕ್ತ ಒಬ್ಬ ನನ್ನನ್ನು ಕೇಳಿದ್ದ, ಅದಕ್ಕಾಗಿ ಅವನಿಗೆ ಆ ಪುನಗು ದರ್ಶನವನ್ನು ಮಾಡಿಸಿದ್ದೇನೆ ಅವನಿಗೆ. ಹಾಗಾಗಿ ನನ್ನ ಹೆಸರಲ್ಲಿದೆಯಲ್ಲ ಸುಗಂಧಿ ಪುಷ್ಟಿವರ್ಧನ ಮತ್ತು ಸುಗಂಧಿಯುಕ್ತವಾಗಿ ನಾನು ಇರ್ತೇನೆ ಅಂತಕ್ಕಂತಹದ್ದನ್ನು ತೋರಿಸಿದ್ದಾನೆ. ಆಮೇಲೆ ನಮಗೆ ಏನೇ ಬಂದರೂ ಕೂಡ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಅಲ್ಲಿದೆ. ಅದಕ್ಕಾಗಿಯೇ ಈ ಪುನುಗು ಬಗ್ಗೆ ಬಹಳ ವಿಶೇಷ. ಅದು ಆ ಕಡೆ ಇರ್ತೀನಿ. ಆದರೆ ನಮಗೇನಾದರೂ ಒಂದು ಪಡ್ಕೊಳ್ಬೇಕು ಅಂತಂದಾಗ ಬಹುಶಃ ನಮಗೆ ಬೆಲ್ಲ ಬೇಕು ಅಂತಂದರೆ ಬೆಲ್ಲದ ಹಣ ಕಳ್ಕೊಂಡ್ರೆ ಬೆಲ್ಲ ಪಡ್ಕೊಳ್ತೀವಿ. ನಿಮಗೆ ಶಕ್ತಿ ಬೇಕು, ಯುಕ್ತಿ ಬೇಕು, ಮುಕ್ತಿ ಬೇಕು, ಏನು ಬೇಕಾದರೂ ಕೂಡ ಈ ದಿನ ನೀವು ಶಿವನ ಹತ್ರ ಕಳೆಯಬೇಕಾಗತ್ತೆ. ಇನ್ನೆಲ್ಲೋ ಕಳೆಯೋ ಬದಲು ಇಲ್ಲಿ ಸಮಯವನ್ನು ಶಿವನ ಬಳಿ ಕಳೆಯಬೇಕಾಗತ್ತೆ. ಶಿವನ ಬಳಿ ಕಳೆದಾಗ ನಿಮಗೇನು ಬೇಕೋ ಅದನ್ನು ಪಡೆದುಕೊಳ್ಳುತ್ತೀರಿ, ಶಿವನಿಗೆ ಹತ್ತಿರ ಆಗ್ತೀರಿ. ಮಹಾಶಿವರಾತ್ರಿ ಎಂದು ಉಪವಾಸ, ಜಾಗರಣೆ ಪ್ರಧಾನವಾಗಿರ್ತಕ್ಕಂಥ ಪಾತ್ರವನ್ನು ಪೋಷಣೆ ಮಾಡ್ತೇವೆ. ಹಾಗಂತೇಳಿ ತುಂಬ ವ್ಯಾಧಿಗಳಿರ್ತಕ್ಕಂಥವ್ರು, ರೋಗ ರುಜಿನದಿಂದ ಕೂಡಿರ್ತಕ್ಕಂಥವ್ರು, ಬಹುಶಃ ಈ ದೇಹದ ಒಳಗಡೆ ಆಹಾರ ಹಾಕಲಿಲ್ಲ ಅಂದರೆ ದೇಹ ಅಶಕ್ತವಾಗಿ ಬಿದ್ದೋಗುತ್ತೆ ಕೆಳಗಡೆ ಅಂತಕ್ಕಂಥವ್ರು ಹಾಗೆಲ್ಲ ಮಾಡಲೇಬೇಡಿ. ನಿಮ್ಮ ಸಮಯಕ್ಕೆ ಸರಿಯಾಗಿ ಏನು ನಿಮಗೆ ಸಂಬಂಧಪಟ್ಟಾಗಿರ್ತ ಆಹಾರ ಇದಿರುತ್ತೋ ಆ ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನು ತೆಗೆದುಕೊಂಡು ಶಿವನಾಮ ಸ್ಮರಣೆಯನ್ನು ಮಾಡಬಹುದು. ಅದರ ಶ್ರದ್ಧೆ ಮಾತ್ರ ನಿಲ್ತಾನೆ. ಶ್ರದ್ಧೆಯ ಗೊಬ್ಬರವನ್ನು ಹಾಕಿ ಭಕ್ತಿಯ ಬೀಜವನ್ನು ಬಿತ್ತಿದರೆ ಮುಕ್ತಿಯ ಫಲ ಆ ಶಿವ ಕೊಟ್ಟಾನು. ಅದಕ್ಕಾಗಿ ಅಂತಹ ಶಿವಪಾರ್ವತಿಯರ ಕೃಪೆಗೆ ಏನಾದರೂ ತಾವು ಹೊಳೆಗಾಗಬೇಕಾದರೆ ಬಹಳ ಪ್ರಮುಖವಾಗಿ ಪ್ರತಿ ಮಾಸ ನಾವು ಬರ್ತಕ್ಕಂತಹ ಮಾಸ ಶಿವರಾತ್ರಿಯನ್ನು
ಚೆನ್ನಾಗಿ ಮಾಡಬೇಕಾಗಿತ್ತು, ಬಹುಶಃ ಮಾಡಲಿಲ್ಲ ಈ ಜನ್ಮ. ಯಾಕೆಂತಂದರೆ ಸಂಸಾರ, ಆಮೇಲೆ ಮಕ್ಕಳು, ಏನೇ ನಾವು ಹೊತ್ಕೊಂಡಿರ್ತಕ್ಕಂತಹದ್ದು ಏನೇನೋ ನಮ್ಮ ಬಾಧ್ಯತೆಗಳಿದಾವೋ ಅದಕ್ಕಾಗಿ ನಮಗೆ ಸಮಯ ಸಾಕಾಗಲಿಲ್ಲ, ಮಾಡಲಿಲ್ಲ. ಒಂದಷ್ಟು ಮಾಡಿರಬಹುದು, ಮಾಡ್ದೇ ಇರಬಹುದು ಕೆಲಸಗಳ ಮಧ್ಯೆ. ಈ ಒಂದು ಮಹಾಶಿವರಾತ್ರಿಯನ್ನು ಮಾಡಿದರೆ ನೀವು ಪ್ರತಿ ತಿಂಗಳಲ್ಲಿ ಬರತಕ್ಕಂತಹ ಮಾಸ ಶಿವರಾತ್ರಿಯನ್ನು ಮಾಡಿದ ಹಾಗೇನೆ. ಇನ್ನು 364 ರಾತ್ರಿಗಳಲ್ಲಿ ಏನು ತಪ್ಪು ನಡೆದಿದೆಯೋ ಗೊತ್ತಿಲ್ಲ. ಅಂತಹ ತಪ್ಪುಗಳಿಗೆಲ್ಲ ಎಕ್ಸ್ಕ್ಯೂಸ್ ಕೊಡುತ್ತಾ ಈ ಒಂದು ಮಹಾಶಿವರಾತ್ರಿಯಿಂದ ಏನಾದರೂ ಕೂಡ ನೀವು ಶಿವನನ್ನು ಆರಾಧನೆ ಮಾಡ್ತೀನಿ ಅನ್ನೋದೇ ಆದರೆ, ಇನ್ನು ಶಿವನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅಭಿಷೇಕಕ್ಕೆ ಏನು ಬರ್ತಾವೋ ಆ ಒಂದು ಹಾಲಾಗಿರಬಹುದು, ಮೊಸರಾಗಿರಬಹುದು, ತುಪ್ಪ ಆಗಿರಬಹುದು, ಜೇನುತುಪ್ಪ ಆಗಿರಬಹುದು, ಶರ್ಕರ ಆಗಿರಬಹುದು, ನಾವು ದಾನ ಮಾಡ್ತಕ್ಕಂತಹದ್ದು ಬಿಲ್ವ ದಳಗಳನ್ನು ಏನಾದರೂ ಕೂಡ ನಾವು ದೇವಸ್ಥಾನಕ್ಕೆ ಇವತ್ತು ಕೊಟ್ಟಿದ್ದೀವಿ ಅಂತಂದರೆ, ಅರ್ಚನೆ ಮಾಡಿಸಿದೆ ಅಂತಂದರೆ, ಇನ್ನು ನಾನು ಫಲಗಳನ್ನು ಹೇಳಬೇಕಾಗಿಲ್ಲ. ಅಂತಹ ಮಹತ್ತರವಾಗಿರತಕ್ಕಂತಹ ಶಿವನಿಂದಲೇ ನೇರವಾಗಿ ನೀವೊಂದು ಅಕ್ಷಯ ಪಾತ್ರೆಯನ್ನು ಪಡೆದುಕೊಂಡ ಹಾಗೆ ಒಂದೇ ಒಂದು ಬಿಲ್ವದಳ ಶಿವನ ಲಿಂಗದ ಮೇಲೆ ಹಾಕಿದ್ರೆ ಬಹುಶಃ ಶಿವ ನಿಮಗೆ ಅಂತಹದ್ದು ಅಕ್ಷಯ ಫಲವನ್ನು ಕೊಡುತ್ತಾನೆ ಅಂತಕ್ಕಂಥ ಈ ಒಂದು ಲಿಂಗ ಪುರಾಣ ಬಹಳ ಹೇಳ್ತಾ ಬರುತ್ತೆ. ಅಂತಹ ಶಿವನ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರಾಗ್ತಾ ಇನ್ನಿರ್ತಕ್ಕಂತಹದ್ದು ಏನು ಇತ್ತೋ ನಿಮ್ಮ ಹರಕೆಗಳಂತ ಅವನ ಮುಂದೆ ಇಟ್ಟಾಗ ಆರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ವಿರಾಜಮಾನವಾಗಿ ಶೋಭಾಯಮಾನವಾಗಿ ನೀವು ಪಡೆದುಕೊಳ್ತೀರಿ ಈ ಒಂದು ಮಹಾಶಿವರಾತ್ರಿಯನ್ನು ಶಿವನ ದೇಗುಲಕ್ಕೆ ಹೋಗಿ ಪಡೆಯೋದ್ರಿಂದ. ಶಿವಂಬುಯಾತ್ ಒಳಿತಾಗಲಿ.